ಬೆಳಗ್ಗೆದ್ದು ಒಂದು ಸಿನಿಮಾ ಶೂಟಿಗೆ ಹೋಗುವಾಗ ಮತ್ತು ಬೆಳಗ್ಗೆದ್ದು ಬಿಗ್ ಬಾಸ್ ಶೂಟಿಗೆ ಹೋಗುವಾಗ ಏನಾದರೂ ಡಿಫ್ರೆನ್ಸ್ ಇರುತ್ತಾ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ? ಶೂಟಿಂಗ್ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾನೆ ಅವ್ರು ಏನು ಮಾತಾಡಿಸಿ ಈಗ ಅಲ್ಲಿ ನನಗೂ ಮತ್ತೆ ಕಂಟೆಸ್ಟೆಂಟ್ಸ್ಗೂ ಐ ಥಿಂಕ್ ಒನ್ ಆಫ್ ದ ಸ್ಯಾಟರ್ಡೇ ಮಾರ್ನಿಂಗ್ ಐ ಥಿಂಕ್ ಯು ಶುಡ್ ಇನ್ವೈಟ್ ದ ಪ್ರೆಸ್ ಸಮ್ ಡೇ. ಆ್ಯಕ್ಚುಲಿ ಯು ಶುಡ್ ಸಿ ಹೌ ಇಟ್ ಗೋಸ್ ಬಿಕಾಸ್ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ನನಗೂ ಕಂಟೆಸ್ಟೆಂಟ್ಸ್ಗೂ ಲೈವ್ ನಡೀತಾ ಇರುತ್ತೆ. ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನನ್ನ ನೆಕ್ಸ್ಟ್ ಮಾತಾಡೋದು ಡಿಸೈಡ್ ಆಗೋದು, ಡಿಪೆಂಡ್ ಆಗೋದು. ಸೊ ಇಟ್ ಈಸ್ ನಾಟ್ ಈವನ್ ರಿಟರ್ನ್ ಡಿಸೈಡೆಡ್, ಗೊತ್ತಾಯ್ತಲ್ಲ. ಇವಾಗ ನಾವೇನು ಮಾತಾಡ್ತೀವಿ ಅಂತ ಡಿಸೈಡ್ ಆಗೋದು ಯಾವಾಗ ಅಂದರೆ, ಒಂದು ಶೋ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಒಂದು ಕ್ಯಾಮ್ರಾ ನೋಡ್ಕೊಂಡು ಕೆಲವು ಲೈನ್ಗಳು ಹೇಳ್ತೀವಿ ನಾವು. ಸ್ಪಾನ್ಸರ್ಸ್ ಬಗ್ಗೆ ಇರ್ಬೋದು. ದೀಸ್ ಆರ್ ದ ಲೈನ್ಸ್ ವಿಚ್ ವಿಲ್ ಪ್ರಾಬಬ್ಲಿ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಟಾಕ್. ಒನ್ಸ್ ಅವ್ರಿಗೂ ನಮಗೂ ಕನೆಕ್ಟ್ ಆಗ್ತಿದ್ದ ಹಾಗೇನೆ ವಿ ಡೋಂಟ್ ನೋ ವೇರ್ ಇಟ್ ಇಸ್ ಹೆಡಿಂಗ್. ವಿ ಡೋಂಟ್ ನೋ ವೇರ್ ಇಟ್ ಇಸ್ ಹೆಡಿಂಗ್ ಆ್ಯಕ್ಚುಲಿ. ಸೊ ಪ್ರಿಪ್ರೇಷನ್ಸ್ ಇಲ್ಲ ಅಲ್ಲಿ. ಯು ಕಾಂಟ್ ಇವನ್ ಬಿ ಪ್ರಿಪೇರ್ಡ್. ಸೊ ಎರಡರ ಡಿಫ್ರೆನ್ಸ್ ಹೇಳಿದ್ರಿ, ಎರಡರಲ್ಲಿ ಯಾವುದು ನಿಮಗೆ ಜಾಸ್ತಿ ಇಷ್ಟ? ಐ ಲೈಕ್ ಮೈ ಲೈಫ್. No, between going to Big Boss set in the morning. I like my life. Anything happening in my life is my choice actually. ನನಗೆ ನಡೀತಿರೋದೆಲ್ಲ ನನ್ನ ಚಾಯ್ಸ್, ನನ್ನ ಆಯ್ಕೆಗಳೆಲ್ಲ. ಶೂಟಿಂಗ್ ಇಸ್ ಆಸ್ ಇಂಪಾರ್ಟೆಂಟ್ ಬಿಕಾಸ್ ಶೂಟಿಂಗಲ್ಲಿ ನಾನು ಆ ಸಿನಿಮಾಗಳು ಮಾಡಿರಲ್ಲ, ಇವ್ರನ್ನ ಬಿಗ್ ಬಾಸಲ್ಲಿ ಕೊಡ್ತಾ ಇದ್ರು. ಕಾಮನ್ ಮ್ಯಾನಿಗೆ ಹೋಸ್ಟ್ ಮಾಡೋಂಗಿಲ್ಲ ಅಂದ್ಬಿಡೋರು ನನಗೆ ಅವಾಗ. ಐ ಥಿಂಕ್ ಇಟ್ಸ್ ದೇ. ಇಟ್ಸ್ ಸಿನಿಮಾ ಇಸ್ ಎವ್ರಿಥಿಂಗ್ ಫಾರ್ ಮೀ, ಡೆಫಿನೆಟ್ಲಿ. ಇಟ್ಸ್ ಮೈ ಐಡೆಂಟಿಟಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಅ ಹ್ಯೂಜ್ ಪಾರ್ಟ್ ಆಫ್ ಮೈ ಲೈಫ್. ನನಗೂ ನಾನು ಹೇಳ್ತಾ ಇದ್ನಲ್ಲ, ನನ್ನನ್ನು ನಾನೇ ಬದಲಾಯಿಸ್ಕೊಳ್ಳೋದು ನೋಡಿದ್ದೀನಿ ಅಲ್ಲಿ. ಏನೋ ಕೆಲವು ಟೈಮ್ ಹೇಳಿದ್ದೀನಿ ಕೂಡ. ಸೊ ಐ ಬೀನ್ ಅ ಡಿಫ್ರೆಂಟ್ ಪರ್ಸನ್ ಆಫ್ಟರ್ ಬಿಗ್ ಬಾಸ್. ಪರಮೇಶ್ವರ್ ಗುಂಡ್ಕಲ್ ಹಾಗೂ ನೀವು ಹಾರ್ಟ್ ಅಂಡ್ ಸೋಲ್ ಆಫ್ ಬಿಗ್ ಬಾಸ್. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಡಿಫಿಕಲ್ಟ್ ಟು ವರ್ಕ್ ವಿತ್? ಇದು ಇಬ್ರಿಗೂ ಕ್ವೆಶ್ಚನ್ ಕೇಳ್ತಾರೆ. ಮೀ. ಶ್ರದ್ಧಾ ಓಪನ್ ಮಾಡಿ. ಯಾಕೆ ಹಾಗೆ ಹೇಳ್ತೀರಾ ನೀವು? ಐ ಆಮ್ ನಾಟ್ ಈಸಿ. ಇಫ್ ಐ ಆಮ್ ಈಸಿ ಯು ಥಿಂಕ್ ಇಟ್ಸ್ ಈಸಿ ಇನ್ ದಿಸ್ ವರ್ಲ್ಡ್. ಚಾನ್ಸ್ಲೆಸ್. ಹಾಗಂತ ಈಸಿ ಡಿಫಿಕಲ್ಟ್ ಅಂತ ಅಲ್ಲ. ಐ ಥಿಂಕ್ ಪರಮ್ ಆಲ್ರೆಡಿ ಸಿಕ್ಕಾಬಿಡೆ ಪ್ಯಾಕೇಜ್ ಇದೆ ಅವ್ರ ತಲೆ ಮೇಲೆ. ಈಸ್ ಕ್ಯಾರಿ ಸೋ ಮಚ್ ಆಫ್ ಬ್ಯಾಗೇಜ್ ಎವ್ರಿ ಡೇ. ಅಲ್ಲಿ ಹಿ ಹ್ಯಾಸ್ ಟು ಹ್ಯಾಂಡಲ್ ದ ವರ್ಕ್, ಹಿ ಹ್ಯಾಸ್ ಟು ಹ್ಯಾಂಡಲ್ ದ ಪ್ರೋಗ್ರೆಸ್ ಆಫ್ ದ ಶೋ, contestants, everything, and the huge payment that goes prati vara. I think he has a lot in his hands. So I think adro madhyadalli nanobba bere helakagalla. Namdu kelavu time, I mean, they've been very kind to me. That is there, right? So sometimes nodi nanage I'll be shooting till 3 in the morning and then I straight away go to Big Boss. I'll hogi 5 episode nodlebeku nanu. ಸೊ ನಿದ್ದೆ ಮಾಡೋದಲ್ಲೇ ಹೋದಾಗ ದೆನ್ ಥಿಂಕ್ ದೇ ಹ್ಯಾವ್ ಬೀನ್ ವೆರಿ ಕೋಆಪರೇಟಿವ್ ಆಸ್ ಅನ್ ಲೈಕ್ ಓಕೆ ನಾರ್ಮಲಿ ಒಂದು 10-11 ಗಂಟೆ, ಒಂದು 10 ಗಂಟೆಯಿಂದ 10:30 ಮೇಲೆ ಆಗುತ್ತೆ ಸ್ಟಾರ್ಟ್ ಮಾಡೋದು. ಸಮ್ಟೈಮ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಅಟ್ ಲೈಕ್ 1 o'clock. ಸ್ವಲ್ಪ ಹೊತ್ತೋದ್ರೆ ಇಟ್ ಹ್ಯಾಸ್ ಟು ಗೋ ಆನ್ ಏರ್. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಐ ಗೆಸ್ ಐ ಆಮ್ ದ ಟಫ್ ಒನ್. Param, we would like you to respond to this. ಇಲ್ಲ, ನನಗಂತೂ ಅವ್ರ ಜೊತೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ, ಒಂದು ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ರಾತ್ರಿವರೆಗೆ ಒಂದು ಕಂಟಿನ್ಯೂಯಸ್ ಕಾನ್ವರ್ಸೇಷನ್ ಇರುತ್ತೆ. ಆ ಕಾನ್ವರ್ಸೇಷನನ್ನು ನಾನು ಬಹಳ ಲೈಕ್ ಮಾಡ್ತೀನಿ. ನನಗೆ ಅವರಲ್ಲಿ ಒಂದು ಚೈಲ್ಡ್ ಲೈಕ್ ಕ್ವಾಲಿಟಿ ಇದೆ. ಅಂದರೆ ಅವರು ಒಂದು ಕುತೂಹಲಕ್ಕೆ, ಈಗ ಅವ್ರು ಹೇಳಿದ್ರಲ್ವ ಕಂಟೆಸ್ಟೆಂಟ್ಗಳು ಯಾರು ಅನ್ನೋ ಪ್ರಶ್ನೆನ ಅವರು ಇಲ್ಲಿವರೆಗೆ ಒಂದು 5 ಸತಿ ಆದರೂ ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀನಿ, ಅವರು ನನ್ನನ್ನು ಹಿಡಿದು ಕೇಳ್ತಾರೆ. ಸೊ ಆ ಕುತೂಹಲ ಅದು ಜೆನ್ವಿನ್ ಆಗಿ ಅವ್ರು ಕೇಳ್ತಿರ್ತಾರೆ. ಅದನ್ನೇನೋ ಒಂದು ನನ್ನ ಕೀಟ್ಲೆ ಮಾಡೋಕ್ಕೇನು ಕೇಳ್ತಿರಲ್ಲ. ಆ ಥರ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಶೋ ಬಗ್ಗೆ ಇರ್ಬೋದು, ಬಿಹೇವಿಯರ್ ಬಗ್ಗೆ ಇರ್ಬೋದು, ಅಥವಾ ಒಂದು ಒಟ್ಟು ಲೈಫ್ ಬಗ್ಗೆ ಇರ್ಬೋದು, ಅವರಲ್ಲಿ ಆ ಕುತೂಹಲ ಕಂಟಿನ್ಯೂಸ್ಲಿ ಅವರು ಉಳಿಸ್ಕೊಂಡಿರೋದ್ರಿಂದ ಅವರು ಅಷ್ಟು ಒಳ್ಳೆಯ ಹೋಸ್ಟ್ ಆಗಕ್ಕೆ ಸಾಧ್ಯ ಆಗಿದ್ದು, ಆ್ಯಕ್ಟರ್ ಆಗಕ್ಕೆ ಸಾಧ್ಯ ಆಗಿದ್ದು. ನಾನು ಬಹುಶಃ ಅನೇಕ ನಿರ್ದೇಶಕರು ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. ಒಂದಿನ ನಾವು ಶೂಟ್ ಮಾಡ್ತಾ ಇದ್ವಿ, ಯಾವುದೋ ಈ ಪ್ರೋಮೋ ಶೂಟ್ ಮಾಡುವಾಗಲೇ ನನಗೆ ಹೊಳೆದಿದ್ದು ಏನಂದರೆ, ಈ ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ ಇದರಲ್ಲಿ, ಅವರು ಈ ಕಡೆ ಕೂತಿದ್ರು. ಫಸ್ಟು ನಾವು ಅವರ ನಾರ್ಮಲ್ ಕಾಸ್ಟ್ಯೂಮ್ದು ಶೂಟ್ ಮಾಡಿದ್ವಿ. ಇನ್ನು ಆ ಕಡೆ ಶೂಟ್ ಮಾಡುವಾಗ ಅವರು ಎದುರುಗಡೆ ಇರುವ ಬಾಡಿ ಡಬಲ್ಗೆ ಹೆಂಗೆ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಹೇಳ್ತಾ ಇದ್ರು. ನನಗೆ ಆವಾಗ ಹೊಳಿತು, ನಾನು ಇಲ್ಲಿವರೆಗೆ ನಾನು ಕಂಟಿನ್ಯೂಟಿ ಮಿಸ್ ಮಾಡ್ಬೋದು, ನಾನು ಅವ್ರು ಮಿಸ್ ಮಾಡಿರೋದು ನೋಡಿಲ್ಲ. ಅವರ ಸ್ಮೈಲಿಂದ, ಅವ್ರ ಕೈಯಲ್ಲಿತ್ತು ಅನ್ನೋದ್ರಿಂದ, ಏನೇನಿತ್ತು ಅನ್ನೋದ್ರಿಂದ, ಅವರು ಎಕ್ಸ್ಟ್ರಾರ್ಡಿನರಿಲಿ ಅಲರ್ಟ್ ಆರ್ಟಿಸ್ಟ್ ಅವರು. ಇದು
ತುಂಬ ಕಷ್ಟ ಇದು. ಆರ್ಟಿಸ್ಟ್ ಆದವರಿಗೆ ಖಂಡಿತವಾಗಿ ಇದು ಗೊತ್ತಿರುತ್ತೆ. ಎಕ್ಸ್ಟ್ರಾಡಿನರಿಲಿ ಅಲರ್ಟ್, ಅಂದರೆ ಅವರು ಎಲ್ಲಿದ್ದೆ ನಾನು, ಏನು ಮೂಡಿತ್ತು, ಹೆಂಗಿತ್ತು. ಆ್ಯಂಡ್ ತುಂಬ ಸಾರಿ ಅವರು ವಾಪಸ್ ಆ ಶಾರ್ಟ್ ನೋಡೋ ವಿಷಯನೂ ಮಾಡಲ್ಲ. ನಾನು ಸುಮಾರು ಸಾರಿ ನೋಡ್ಕೋತಾ ಇರ್ತೀನಿ, ಅಯ್ಯೋ ಇದಿತ್ತಾ ಇಲ್ವಾ, ನನ್ಗೆ ಕೆಲವು ಸಾರಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬಟ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದು ನೋಡಿಲ್ಲ. ನನಗೆ ಇನ್ನೊಂದು ಇಷ್ಟ ಏನಂದ್ರೆ, ಅವ್ರು ಬಂದ್ರೆ ಈವನ್ ರಿಯಾಲಿಟಿ ಶೂಟ್ನಲ್ಲಿ ಕೂಡ 7, 8, 10, 12 ಕ್ಯಾಮ್ರಾ ಇಟ್ಕೊಂಡಿರ್ತೀವಿ ನಾವು. ಮುಂದ್ ಕೂಡಲೇ ಆ ಕ್ಯಾಮ್ರಾ ಯಾಕೆ ಐ ಲೆವೆಲ್ಗಿಂತ ಮೇಲಿದೆ ಕೆಳಗಿದೆ, ಇದು ಅವರ ರಿಯಾಕ್ಷನ್ ಇರುತ್ತೆ. ಸೊ ಒಬ್ಬ ನಿರ್ದೇಶಕನನ್ನ ಅವರು ಜೀವಂತ ಇಟ್ಕೊಂಡಿದ್ದಾನೆ. ಏನೋ ನನಗೆ ಹೇಳಬೇಕು ಅಂತ ಹೇಳೋದಲ್ಲ, ಐ ಥಿಂಕ್ ಏನೋ ಅದು ಐ ಲೆವೆಲ್ ಇದ್ರೆ ಬೆಟರು, ಅಥವಾ ಸ್ವಲ್ಪ ಮೇಲಿದ್ರೆ ಬೆಟರು, ಕೆಳಗಿದ್ರೆ ಬೆಟರು. ಇಷ್ಟು ಟೆಕ್ನಿಕಲಿ ಅವರು ಸೌಂಡ್ ಕೂಡ ಇರೋದ್ರಿಂದ ನನಗೊಂಥರ ಇದು ಲರ್ನಿಂಗ್ ಪ್ರೋಸೆಸ್. ಐ ಎಂಜಾಯ್. ಸೊ ಯಾವಾಗಲೂ ನನಗೆ ಡಿಫಿಕಲ್ಟ್ ಅಂತ ಅನಿಸೇ ಇಲ್ಲ. ತುಂಬ ಅವರು ಅಡುಗೆ ಎಲ್ಲ ಮಾಡಿಕೊಂಡು ನಮ್ಗೆ ಖುಷಿಯಾಗಿರುತ್ತೆ. ಸೊ ನಮ್ಮ ಶನಿವಾರಗಳ ರ್ಯಾಷನ್ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸುದೀಪ್ ಅವ್ರ ಮನೆಗೆ ಹೋದ್ರಾಯ್ತಲ್ಲಿ ಅವರು ಕುಕ್ ಮಾಡ್ತಾ ಇರ್ತಾರೆ, ಏನಾದರೂ ತಿಂತೀವಿ, ಊಟ ಮಾಡ್ತೀವಿ. ಅವ್ರು ಕಾಫಿ ಕುಡಿತಾ ಇರೋದ್ರಿಂದ ಅವರಿಗೆ ಕೈಗೊಂದು ಕಾಲಿಗೊಂದು ಕಾಫಿ ಮಷಿನ್ ಇದೆ. ನಮಗೆ ಅದರ ದುರ್ಬಳಕೆಯನ್ನು ನಾವು ಮಾಡ್ಕೋತಾ ಇರ್ತೀವಿ ಕಂಟಿನ್ಯೂಸ್ಲಿ. ಸೊ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡೋದು ಒಂದು ಇಂಪಾರ್ಟೆಂಟ್ ವಿಷಯ. ಅದು ಆಗತ್ತೆ ಅಂತ ಅನ್ಸುತ್ತೆ ನನಗೆ.